ನೆಕ್ಸ್ಟ್ ಲೆವೆಲ್ ಇದೆ ಗುರು. ಓಹೋ, ಆ್ಯಂಡ್ ಕ್ಯಾಟ್ಲಿಕಲ್ಲಿ ಒಳ್ಳೆ ಗ್ಯಾಪ್ಗಳು, ಹೇಳಂಗಿಲ್ಲ ಕೇಳಂಗಿಲ್ಲ, ಹೊಡಿತಾ ಇರ್ಬೋದು. ಟ್ರಾಫಿಕ್ ಇರಲ್ಲ ಅಂತ ಈ ರೋಡಲ್ಲಿ ಬಂದೆ ವ್ಲಾಗ್ ಮಾಡೋಣ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ, ಗ್ಯಾಪ್ಗಳು ಹೊಡೆಯೋ ಟ್ರಾಫಿಕ್ಕು. ಅದೇ ಬ್ಲಾಗ್ ಇವತ್ತೊಂದು. ಮೇಡ್ ಇನ್ ಜಪಾನ್ ಯಮಹ ಅಂತ, ಆ್ಯಂಡ್ ಆಲ್ಮೋಸ್ಟ್ ಅದೇ ಇದೆ. ಸೊ ಸೈಡ್ ಸ್ಟ್ಯಾಂಡ್ ಒಂದು ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿದ್ದು. ಸೊ ಹೇಗಾಯ್ತು, ಅಸ್ಸಲಾಮ್ ಅಲೈಕುಮ್, ನನ್ನ ವಿಡಿಯೋಗೆ ನಿಮ್ಮ ಸುಸ್ವಾಗತ. ಸೊ ಇವತ್ತು ಸಂಡೇ. ಸೊ ಬೆಳಗ್ಗೆ ರೈಡ್ಗೆ ಹೋಗೋಣ ಅಂದರೆ ನಮ್ಮ ಕಾರ್ತಿಕ್ ಬ್ರೋ ಬಂದಿಲ್ಲ, ಎಲ್ಲೋ ಮದುವೆಗೆ ಹೋಗ್ಬೇಕಂತ ಹೇಳಿದ್ರು. ಸೊ ನಮ್ಮ ಬಾಯ್ಸ್ ಎಲ್ಲ ಬ್ಯುಸಿ ಇದ್ದರು. ಒಬ್ಬನೇ ಹೋಗ್ಬೋದು, ಬಟ್ ವೀಡಿಯೋ ಮಾಡೋಕ್ಕೆ ಯಾರೂ ಇರಲ್ಲ, ಅವೆಲ್ಲ ಕಷ್ಟ. ಸೊ ಸಂಡೇ ಈ ರೋಡ್ ನಾನು ಯೂಶ್ವಲಿ ಹೋಗಲ್ಲ, ಯಾಕಂದರೆ ತುಂಬ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ ರೋಡಲ್ಲಿ ಬರ್ತಾ. ಸೊ ಬನ್ನಿ ಟ್ರೈ ಮಾಡೋಣ ನಮ್ಮ ಝೆಡ್ ಇವಾಗ ಎಷ್ಟು ಓಡ್ತಾ ಇದೆ ಅಂತ, ಬಿಕಾಸ್ ಇದೇ ರೋಡ್ ಫ್ರೀ ಇರೋದು. ಸೊ 1000 ಕೂಲಿಂಗ್ ಮಾಡಿದ್ದೀನಿ. ಐ ಥಿಂಕ್ ಸೊ ನಮ್ಮ ಗಾಡಿ ಇವಾಗ 3rd ಗೇರಲ್ಲಿದೆ. ಆಲ್ಮೋಸ್ಟ್ 90 3rd ಗೇರಲ್ಲಿ. ಫೋರ್ತ್ ಗೇರಲ್ಲಿ 100, 5th ಗೇರ್ ಎಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಚೆಕ್ಔಟ್ ಮಾಡ್ಬೋದು. ನಾರ್ಮಲ್ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಸೊ ನಮ್ಮ ಮಾರ್ಕೋಗೆ ಬಿಲ್ಟ್ ಬರ್ತಾ ಇದೆ, ಬಿಲ್ಟು ಆಲ್ರೆಡಿ ಬುಕ್ ಆಯಿತು. ಸೊ ಒಂದೇ ಕಿತ ನಮ್ಮ ಗಾಡಿಗಳಿಗೆ 3 ಎಂಡ್ ಬಿಲ್ಟ್ ಫಿಟ್ ಆಗುತ್ತೆ. ಲೈಕ್ ಒಂದು ನಮ್ಮ RXG ಒಂದಿದೆ, ಅದಕ್ಕೆ ನಮ್ಮ ಮೆರಾಜ್ ಬ್ರೋ ಗಾಡಿಗೆ ಪ್ಲಸ್ ನಮ್ಮ ಮಾರ್ಕೋಗೆ. ಸೊ ಝೆಡ್ ಆದಮೇಲೆ ಸ್ವಲ್ಪ ಡಿಫ್ರೆಂಟ್ ರಿಯಾಕ್ಷನ್ಸೇ ಬರುತ್ತೆ. ಇವ್ರು ನೋಡಿ ವಿಂಡೋನ ಎಕ್ಸ್ಕೊತವ್ರೆ, ಹೊಗೆ ಹಂಗೆ ಕಿತ್ಕೊಂಡು ಬರ್ತಾ ಇದ್ದಲ್ಲ. ಸೊ ಇಲ್ಲೇನು ಮಾಡವ್ರೆ, ರೋಡ್ ಟರ್ನ್ ಮಾಡಾಕವ್ರೆ ಮುಂದೆ, ಅದರಿಂದ ಸ್ವಲ್ಪ ಕಷ್ಟ. ಬಟ್ ಈ ನಡುವೆ ಅಂತೂ ಓಫಮ್ ಹೆವಿ ಜಾಮ್ ಆಗ್ತಾಯಿದೆ. ಸೊ ಆ ಬಿಲ್ಟ್ ಎಲ್ಲ ಬಂದಮೇಲೆ ಅದಕ್ಕೆ ಸಪ್ರೇಟ್ ಒಂದು ಬ್ಲಾಗೇ ಮಾಡೋಣ. ಓಕೆ, ಸೊ ಇಲ್ಲಿ ಕಟ್ ಹೊಡಿಬೇಕಲ್ಲ, ಅದರಿಂದನೇ ಜಾಮ್ ಜಾಸ್ತಿ ಆಗ್ತಿರೋದು. ಚೇಂಜಸ್ ಮಾಡಿಬಿಟ್ಟವ್ರೆ, ಇಲ್ಲಿ ಮಾಡ್ತವ್ರೆ, ಅದರಿಂದ ಆ್ಯಂಡ್ ನಾವು ಮಾರ್ಕೋ ಪವರ್ ಕ್ಯಾಟ್ಲಿಕಲ್ಲೂ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಓಹೋ, ಆ್ಯಂಡ್ ಕ್ಯಾಟ್ಲಿಕಲ್ಲಿ ಒಳ್ಳೆ ಗ್ಯಾಪ್ಗಳು, ಹೇಳಂಗಿಲ್ಲ ಕೇಳಂಗಿಲ್ಲ, ಹೊಡಿತಾ ಇರ್ಬೋದು. ಸೊ ನಾನಿವತ್ತು ಟ್ರಾಫಿಕ್ ಇರಲ್ಲ ಅಂತ ಈ ರೋಡಲ್ಲಿ ಬಂದೆ ವ್ಲಾಗ್ ಮಾಡೋಣ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ, ಗ್ಯಾಪ್ಗಳು ಹೊಡೆಯೋ ಟ್ರಾಫಿಕ್ಕು. ಅದೇ ಬ್ಲಾಗ್ ಇವತ್ತೊಂದು. ಸೊ ಗಾಯ್ಸ್, ಸ್ಟಾರ್ಟಿಂಗ್ ನಾವು ಈ ರೋಡಲ್ಲಿ ಹೆವಿ ಬ್ಲಾಗ್ಸ್ ಮಾಡಿದ್ದೀನಿ ನಾನು, ಬಿಕಾಸ್ ಅವಾಗ ರೋಡ್ ಫುಲ್ ಖಾಲಿ ಇರ್ತಾಯಿತ್ತು, ಇಷ್ಟು ಟ್ರಾಫಿಕ್ ಇರ್ತಾ ಇದ್ದಿಲ್ಲ. ನೋಡಿ ಯಾವ ಥರ ಬರ್ತಾರೆ ನೋಡಿ ಅಡ್ಡಕ್ಕೆ. ನಾನು ನೋಡಿ ಸಿಗ್ನಲ್ ಟು ಸಿಗ್ನಲ್ ಮಸ್ತ್ ಹೊಡ್ಕೊಂಡು ಹೋಗ್ಬೋದಂತ ಬಂದರೆ, ಹೊಗೆ ಕಿತ್ಕೊಂಬರ್ತೈತೆ ಕ್ಯಾಟ್ಲಿಕಲ್ಲಿ.
ಗೈಸ್ ನನ್ನ ಅಕೌಂಟು ಡಿಮಾನಿಟೈಸ್ ಆಗೋಗ್ಬಿಟ್ಟೈತೆ. ಸೊ ಮತ್ತೆ ಫಸ್ಟ್ ಥರ ಬಾಧೆ ಬೀಳಬೇಕು, ಫಸ್ಟ್ ಥರ ಇಂದ ಎಲ್ಲ ಸ್ಟಾರ್ಟಪ್ ಮಾಡಬೇಕು. ಮತ್ತು ಮಾನಿಟೈಸ್ ಆಗುತ್ತೆ ಆದಷ್ಟು ಬೇಗ. ಏನಕ್ಕೆ ನಾನು ಆ್ಯಕ್ಟಿವೇ ಇದ್ದಿಲ್ಲ, ನನಗೆ ಒಂಥರ ಬೇಜಾರಾಯಿತು. ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಗ್ಯಾಪಲ್ಲಿ ಅನ್ಕೊತಾ ಇದ್ದೆ ಬ್ಲಾಗ್ಸ್ ಮಾಡೋಣ ಅಂತ. ಬಟ್ ಮತ್ತೆ ಸೆಂಟ್ರಲ್ಲಿ ಏನೋ ಗ್ಯಾಪ್ ಆಗೋಗುತ್ತೆ. ಸೊ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ, ಇದು ನಾನು ಎಷ್ಟು ಕಿತ್ತ ಹೇಳಿದ್ದೀನೋ ನನಗೂ ಜ್ಞಾಪಕ ಇದೆ. ದಯವಿಟ್ಟು ಯಾರು ನನ್ನ ಬೈಕೊಂಬೇಡಿ ಗೈಸ್. ಸೊ ನಮ್ಮ ಮಾರ್ಗೋಗೆ ಬಿಲ್ಟ್ ಬಂದಮೇಲೆ ಸೊ ನಾವೆಲ್ಲದನ್ನು ಕೋನ್ ಬಿಲ್ಟ್ ಮಾಡಿಸಿದ್ದೀನಿ. ಸೊ ಮೆಹರಾಜ್ ಗಾಡಿಗೂ ಕೋನ್ ಬಿಲ್ಟು. ಸೊ ನೋಡ್ಬೇಕು ಹೆಂಗಿರುತ್ತೆ ಪರ್ಫಾರ್ಮೆನ್ಸು ಕೋಲ್ಡ್ ಬಿಲ್ಟ್ ಎಲ್ಲ ಹಾಕಿ. ಸೊ ಇವಾಗ ಬಿಲ್ಟ್ಗಳಲ್ಲಿ ತುಂಬ ಲೈಕ್ ರೇಟ್ಗಳು ಜಾಸ್ತಿ ಆಗಿದೆ. ಸೊ ನಾವೆಲ್ಲ ತೊಗೊಳೋವಾಗ 4,000 5,000, ಕ್ರೋಮ್ ಮಾಡ್ಸೋಕೆ ಒಂದು 6,000 ಆಗ್ತಾಯಿತ್ತು. ಇವಾಗ ಅದು ಡಬಲ್ ಆಗಿಬಿಟ್ಟಿದೆ ನಮಗೆ ರೇಟ್ಗಳೆಲ್ಲ. ಯಾಕಂದರೆ ಅವಾಗ ಕ್ರೋಮ್ ಮಾಡೋಕ್ಕೆ 900 ರುಪೀಸ್ ಏನೋ ತೊಗೊತಾಯಿದ್ರು. ಇವಾಗ 900 ಎಲ್ಲ ಆ ಲೆಕ್ಕ ಅಂತಾರೆ ಅವರು. ಸೊ ನಮ್ಮ ಝೆಡ್ಡಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀರಿ. ಕಿಂಗುದು ಬಾಟ್ಲ್ ಕಾಯಿಲ್ ಹಾಕಿದ್ದೀರಿ. ಸೊ ಮೌಂಟ್ ಅವಾಗೆ ನೀವು ನೋಡಿದ್ದೀರಾ. ಪ್ಲಸ್ ನಮ್ಮದು ಭಯ್ಯ ಏನು ಇದು ಹಾಕ್ಕೊಟ್ಟವ್ರೆ, ಮೇಡ್ ಇನ್ ಜಪಾನ್ ಯಮಹ ಅಂತ. ಆ್ಯಂಡ್ ಆಲ್ಮೋಸ್ಟ್ ಅದೇ ಇದೆ. ಸೊ ಸೈಡ್ ಸ್ಟ್ಯಾಂಡ್ ಒಂದು ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿದು ಮಾಡಿಸಿದ್ದೀರಿ. ಸೊ ಅದೂ ಚೆನ್ನಾಗಿದೆ. ಆ್ಯಂಡ್ ಗೇರ್ ಲಿವರ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಎಲ್ಲ ಅಪ್ಡೇಟ್ ಮಾಡಿದ್ದೀರಿ ಗಾಡಿಗೆ. ಸೊ ಬಿಲ್ಟ್ ಒಂದು ಆಗಬೇಕು, ಅದೊಂದು ಆಗಿಬಿಟ್ರೆ ಆಮೇಲೆ ರೋಡ್ ಫುಲ್ ನಮ್ಮದೇ ಅವ. ಬಟ್ ಈ ಕ್ಯಾಟ್ಲಿಕಲ್ಲಿ ಏನು ಗೊತ್ತಾ ಫಾಲ್ಟು, ದಬಾಯಿಸ್ಕೊಂಡು ಓದ್ತಿರಿ ಅಲ್ಲ, ಹೋಗ್ಬಿಟ್ಟು ಎಲ್ಲಾದ್ರೂ ನಿಲ್ಲಿಸ್ಬಿಟ್ರೆ ದಬಾಯಿಸೋವಾಗ ಹೊಗೆ ಬರೋಲ್ಲ, ಲೈಟಿಗೆ ಬರುತ್ತೆ. ದಬಾಯಿಸಿದಾದ್ಮೇಲೆ ಎಲ್ಲಾದರೂ ಹೋಗಿ ನಿಲ್ಲಿಸ್ತೀರಿ ಅಲ್ಲ, ಹೊಲ ಅಂತ ಹೊಗೆ ಫುಲ್ ಹಿಂದೆಯಿಂದ ಜನಗಳೆಲ್ಲ ತಿರುಗಿ ನೋಡ್ತಾರೆ, ಏನು ಬೆಂಕಿ ಅಂಟ್ಕೊಂಡ್ಬಿಡ್ತೇನೋ ಅಂತ. ಓಹೋ ರೋಡಾಗ್ಬಿಟ್ಟವ್ರೆ ನೆಲ್ಲೂರಲ್ಲಿ. ಸೊ ನನ್ನ ಪ್ರಕಾರ ಬಿಲ್ಟಿಗಳು ಇವತ್ತೇ ಬರ್ಬೋದು, ಇಲ್ಲ ನಾಳೆ ಬರ್ಬೋದು ಅಂದ್ಕೊತೀನಿ. ಸೊ ಇವತ್ತು ಬಂದರೆ ಇವತ್ತೇ ಇನ್ನೊಂದು ಬ್ಲಾಗ್ ಮುಗಿಸೋಣ. ಪ್ಲಸ್ ಸಿವಿಕ್ ಹತ್ರ ಇವತ್ತು ಹೋಗ್ಬಿಟ್ಟು ನಿಮ್ಗೆ ನೋಡಿಸ್ತೀನಿ ಸಿವಿಕ್ ಕೆಲಸ ನಮ್ದು ಎಷ್ಟು ದೂರ ಇದೆ. ಸೊ ಅದು ನನಗೆ ತುಂಬ ಡ್ರೀಮ್ ಕಾರ್ ಗೈಸ್, ನೀವೆಲ್ಲರೂ ಗೊತ್ತಿರಬೇಕಲ್ಲ, ಅದೊಂಥರ ಡ್ರೀಮು ನನಗೆ. ಹೆಂಗೆ ರೆಡಿ ಮಾಡಿಸ್ಬೇಕಂದ್ರೆ, ಸೊ ಬ್ಯಾಂಗರ್ಗೆ ನಾವು ಫೋನ್ ಮಾಡಿ ಕೇಳಿದ್ರಿ. ಸೊ ಬ್ಯಾಂಗರ್ಗೆ ಅದು ಒಂದು 60K ವರೆಗೂ ಆಗುತ್ತೆ, ಫುಲ್ ಸಿಸ್ಟಮ್ ಎಕ್ಸಾಸ್ಟು ಪ್ಲಸ್ ಬ್ಯಾಂಗರ್ ಕಿಟ್ಟು. ಸೊ ಅದು ಪ್ಲ್ಯಾನಲ್ಲಿದೆ. ಸೊ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಆಗಿಬಿಟ್ರೆ ಒಂದೇ ಕಿತ್ತ ಗಾಡಿ ಫುಲ್ ಫಿನಿಷ್ ಮಾಡಿ ತೆಗಿತೀರಿ. ಇಲ್ಲ ಅಂದರೆ ಬ್ಯಾಂಗರ್ ಒಂದು 2-3 ಮಂತ್ಸಲ್ಲಿ ಹಾಕ್ಸ್ತೀರಿ. ಬಟ್ ಕಾರ್ ಟೋಟಲಿ ಫುಲ್ಲಿ ಮಾಡಿಫೈ ಅಂತ ರೆಡಿ ಆಗ್ತಾಯಿದೆ. ಸೊ ಬನ್ನಿ ಸಾಯಂಕಾಲ ಹೋಗ್ಬಿಟ್ಟು ಸಿವಿಕ್ನ ನೋಡ್ಕೊಂಬರೋಣ. ಸೊ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಟ್ ಸೇಫ್ಲಿ ಗೈಸ್, ಹೆಲ್ಮೆಟ್ ಹಾಕೊಂಡು ಗಾಡಿಯನ್ನು ಓಡಿಸಿ. ಪ್ಲಸ್ ನೋ ಇನ್ವೆಸ್ಟ್ಮೆಂಟ್ ಆನ್ ಬೆಟ್ಟಿಂಗ್ ಆ್ಯಪ್ಸ್ ಗೈಸ್, ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸಿಗೋಣ.